ಅವರೆಕಾಳು ಪಲ್ಯ ಅಕ್ಕಿ ರೊಟ್ಟಿ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ವೇದಜನನಿ ಚಾನಲ್ಗೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ಕರ್ನಾಟಕದ ಹೃದಯ ಭಾಗ, ಬೆಣ್ಣೆ ದೋಸೆ ನಗರಿ, ಮ್ಯಾಂಚೆಸ್ಟರ್ ಆಫ್ ಕರ್ನಾಟಕ ಅಂತ ಹೆಸರು ಮಾಡಿರೋ ನಮ್ಮೂರು ದಾವಣಗೆರೆಯಲ್ಲಿ ಈ ಅಕ್ಕಿ ರೊಟ್ಟಿ ಅವರೆಕಾಳು ಪಲ್ಯ ಅಂದರೆ ತುಂಬಾ ಫೇಮಸ್ಸು. ಎಲ್ಲರೂ ಕೂಡ ಒಂದ್ಸಲ ಟೇಸ್ಟ್ ಮಾಡೋವಂತಹ ಟೇಸ್ಟು ಈ ಅವರೆಕಾಳು ಪಲ್ಯ ಅಕ್ಕಿ ರೊಟ್ಟಿ. ಸಾಮಾನ್ಯವಾಗಿ ದಾವಣಗೆರೆ ಜಿಲ್ಲೆಯಲ್ಲಿ ಈ ಅವರೆಕಾಯನ್ನು ಹತ್ತಿ ಜೋಳದ ಮಧ್ಯೆ ಒಂದು ಅಕ್ಕಡಿ ಬೆಳೆಯಾಗಿ ಬೆಳೀತಾ ಇದ್ರು. ಮೊದಲೆಲ್ಲ ತುಂಬಾನೇ ಬೆಳೀತಾ ಇದ್ರು, ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ. ಇನ್ನು ಊಟದ ವಿಷಯ ಅಂತ ಬಂದಾಗ ಅವರೆಕಾಯಿ ಸೀಸನಲ್ಲಿ ಹಸಿ ಅವರೆಕಾಯಿನೇ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡು ತಿನ್ನೋದು, ಅದ್ರ ಜೊತೆಯಲ್ಲಿ ಪಲ್ಯ ರೊಟ್ಟಿ ಸಾಂಬಾರು ಕೂಡ ಹೆಚ್ಚಾಗಿ ಮಾಡ್ತಾ ಇರ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ಈ ಥರ ಪಲ್ಯ ರೊಟ್ಟಿ ಮಾಡ್ಕೊಂಡು ತಿನ್ನಿ, ತುಂಬಾ ಇಷ್ಟ ಆಗುತ್ತೆ. ಇವಾಗ ಅವರೆಕಾಳು ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಅವರೆಕಾಳನ್ನು ಚೆನ್ನಾಗಿ ತೊಳೆದು ಒಂದು ಕುಕ್ಕರಿಗೆ ಹಾಕಿ ಮುಳುಗೋಷ್ಟು ಮಾತ್ರ ನೀರು ಹಾಕಿ ರುಚಿಗೆ ಸ್ವಲ್ಪನೇ ಉಪ್ಪು ಹಾಕಿ ಒಂದು 2 ವಿಸಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಸಾಮಾನ್ಯ ನಮ್ಮೂರ ಕಡೆಯಲ್ಲೆಲ್ಲ ಈ ಪಲ್ಯ ಮಾಡಬೇಕಾದ್ರೆ ಇದ್ಕಿದವ್ರೆ ಅಂತ ಮಾಡೋದು ತುಂಬಾ ಕಡಿಮೆ. ಈ ಥರ ಸಿಪ್ಪೆ ಸಮೇತನೇ ಪಲ್ಯ ಮಾಡ್ತಾರೆ. ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಕೂಡ. ಇದ್ಕಿದವ್ರೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆಯಲ್ಲಿ ಈ ಥರ ಸಿಪ್ಪೆ ಸಮೇತ ಮಾಡೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅವರೆಕಾಳು ಬೇಯೋದ್ರೊಳಗೆ ನಾನು ಮಿಕ್ಸಿ ಜಾರಲ್ಲಿ ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿನ ರುಬ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರಿಗೆ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿ, ಒಂದು 5-6 ಎಸಳಷ್ಟು ಬೆಳ್ಳುಳ್ಳಿ, ಅದ್ರ ಜೊತೆಯಲ್ಲಿ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ತರಿಯಾಗಿ ರುಬ್ಬಿಟ್ಕೋಬೇಕು. ಇವಾಗ ಅವರೆಕಾಳು ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ಈ ಪಲ್ಯಕ್ಕೆ ಒಂದು ಒಗ್ಗರಣೆ ಹಾಕಬೇಕು. ಒಗ್ಗರಣೆಗೆ 2-3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ, ಎಣ್ಣೆ ಚೆನ್ನಾಗಿ ಕಾದ ನಂತರ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, 1-2 ಗಡ್ಡೆಯಷ್ಟು ಸಣ್ಣ ಹೆಚ್ಚಿದಂತಹ ಈರುಳ್ಳಿ, 1-2 ಕಡ್ಡಿಯಷ್ಟು ಕರಿಬೇವು ಮತ್ತು ರುಬ್ಬಿಟ್ಕೊಂಡಂತಹ ಹಸಿಮೆಣಸು ಮತ್ತು ಬೆಳ್ಳುಳ್ಳಿ ಪೇಸ್ಟು, ಇಷ್ಟನ್ನು ಹಾಕಿ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು. ಸಾಮಾನ್ಯವಾಗಿ ಅವರೆಕಾಯಿ ತಿಂದರೆ ಒಬ್ಬೊಬ್ಬರು ಆ್ಯಸಿಡಿಟಿ ಆಗ್ತಾ ಇರುತ್ತೆ. ಅದರಿಂದ ನಾವು ಪಲ್ಯ ಮಾಡಬೇಕಾದ್ರೆ 4 ಎಸಳಷ್ಟಾಗಲಿ ಬೆಳ್ಳುಳ್ಳಿನ ಜಜ್ಜಿ ಒಗ್ಗರಣೆ ಹಾಕಬೇಕು. ಆವಾಗ ಆ್ಯಸಿಡಿಟಿ ಪ್ರಮಾಣ ಕಡಿಮೆ ಆಗುತ್ತೆ. ಮತ್ತು ನಾವು ಹಸಿಮೆಣಸಿಕಾಯಿ ಅಂತಲೇ ಅಲ್ಲ, ಒಣಮೆಣಸಿಕಾಯಿ ಕೂಡ ಹಾಕ್ಬೋದು, ಇಲ್ಲ ಖಾರದ ಪುಡಿ ಬೇಕಾದರೂ ಹಾಕ್ಕೋಬೋದು. ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ 1-2 ಟೊಮೆಟೊನ ಸಣ್ಣಗೆ ಹೆಚ್ಚಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಹಾಕೋದ್ರಿಂದ ಗ್ರೇವಿ ತುಂಬಾ ಚೆನ್ನಾಗಿ ಬರುತ್ತೆ. ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾವು ಬೇಯಿಸಿಟ್ಕೊಂಡಂತಹ ಅವರೆಕಾಳನ್ನು ಆ ನೀರು ಸಮೇತನ ಒಗ್ಗರಣೆಗೆ ಸೇರಿಸಿ ಚೆನ್ನಾಗಿ ಒಂದ್ಸಲನ ಮಿಕ್ಸ್ ಮಾಡ್ಕೋಬೇಕು. ನಾವು ಪಲ್ಯ ಮಾಡ್ತಾ ಇರೋದ್ರಿಂದ ಬೇಯಿಸ್ಬೇಕಾದ್ರೆ ಅವರೆಕಾಳು ಬೇಯಿಸ್ಕೋಬೇಕಾದ್ರೆ ಸ್ವಲ್ಪನೇ ನೀರು ಹಾಕಬೇಕು. ಜಾಸ್ತಿ ನೀರು ಹಾಕಿದರೆ ಪಲ್ಯ ಕೂಡ ತುಂಬ ತೆಳುವಾಗಿಬಿಡುತ್ತೆ. ನಂತರ 1 ಬಟ್ಲಷ್ಟು ತೆಂಗಿನ ತುರಿ ಹಾಕಿ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ಸಲ ತಟ್ಟೆ ಮುಚ್ಚಿ 1-2 ನಿಮಿಷಗಳ ಕಾಲನ ಒಂದು ಮೀಡಿಯಂ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಡಬೇಕು. ಇವಾಗ ಅವರೆಕಾಳು ಮತ್ತು ಒಗ್ಗರಣೆ ಎಲ್ಲನ ಚೆನ್ನಾಗಿ ಬೆಂದಿದೆ. ನಂತರ ಈ ಪಲ್ಯಕ್ಕೆ 1.5 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ, 1.5 ಟೇಬಲ್ ಸ್ಪೂನಷ್ಟು ಪಲ್ಯದ ಪುಡಿ, ಒಂದು ಸ್ವಲ್ಪ ಹುಣಸೆ ರಸ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ದಾವಣಗೆರೆ ಸೈಡು ಸಾಂಬಾರು ಮತ್ತು ಪಲ್ಯಕ್ಕೆ ಇದೇ ಸಾಂಬಾರು ಪುಡಿ ಉಪಯೋಗಿಸ್ತಾರೆ. ನಿಮ್ಮನೇಲಿ ಯಾವ ಸಾಂಬಾರು ಪುಡಿ ಉಪಯೋಗಿಸ್ತೀರೋ ಅದನ್ನೇ ಸ್ವಲ್ಪ ಹಾಕಿ, ಅದರಲ್ಲೇ ಎಲ್ಲ ಸಾಂಬಾರು ಪದಾರ್ಥ ಇರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಇದ್ರ ಜೊತೆಯಲ್ಲಿ ಪಲ್ಯದ ಪುಡಿ ಅಂತಂದರೆ ಹುಚ್ಚೆಳ್ಳನ್ನು ಚೆನ್ನಾಗಿ ಹುರ್ಕೊಂಡು ಅದ್ರ ಜೊತೆಯಲ್ಲಿ ಸ್ವಲ್ಪ ಹುರುಗಡ್ಲೆ ಮಿಕ್ಸ್ ಮಾಡಿ ಸಣ್ಣದಾಗಿ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಈ ಥರದ ಪಲ್ಯಕ್ಕೆ ಹಾಕಿದಾಗ ತುಂಬಾ ಒಳ್ಳೆ ರುಚಿ ಕೊಡುತ್ತೆ. ನಂತರ ನಾವು ಮೊದಲಿಗೆ ಸ್ವಲ್ಪ ಅವರೆಕಾಳು ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿದ್ದೀವಿ, ನೋಡಿಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸಿ ರುಚಿಗೆ ಸ್ವಲ್ಪ ಬೆಲ್ಲ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮೀಡಿಯಂ ಫ್ಲೇಮಲ್ಲಿ 4 ಕುದಿ ಕುದಿಸಿದರೆ ಒಂದು ಟೇಸ್ಟಿಯಾಗಿರುವಂತಹ ಅವರೆಕಾಳಿನ ಪಲ್ಯ ರೆಡಿಯಾಗುತ್ತೆ. ಪಲ್ಯದ ಥಿಕ್ನೆಸ್ ನೋಡಿಕೊಂಡು ನಾವು ನೀರು ಸೇರಿಸ್ಕೋಬೋದು. ಪಲ್ಯ ಒಂದು ವೇಳೆ ಗ್ರೇವಿ ಬೇಕು ಅಂದರೆ ಸ್ವಲ್ಪ ನೀರು ಸೇರಿಸಿ ಅದಕ್ಕೆ ಪಲ್ಯದ ಪೌಡ್ರ್ ಹಾಕಿದರೆ ಗ್ರೇವಿ ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಗಟ್ಟಿ ಬೇಕು ಅಂದರೆ ಇಷ್ಟಾದರೆ ಸಾಕಾಗುತ್ತೆ. ಇವಾಗ ಒಂದು ರುಚಿಯಾದಂತಹ ಅವರೆಕಾಳಿನ ಪಲ್ಯ ರೆಡಿಯಾಗಿದೆ. ಇದ್ರ ಜೊತೆ ನಾನು ಅಕ್ಕಿ ರೊಟ್ಟಿನೂ ಸಹ ಮಾಡಿದ್ದೆ. ಅಕ್ಕಿ ರೊಟ್ಟಿ ಮತ್ತು ಅವರೆಕಾಳು ಪಲ್ಯ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇವಾಗ ಅವರೆಕಾಳಿನ ಸೀಸನ್ ಆಗಿರೋದ್ರಿಂದನೂ ಎಲ್ಲರೂ ಕೂಡ ಈ ಪಲ್ಯ ರೊಟ್ಟಿನ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ. ನೆಕ್ಸ್ಟ್ ಅವರೆಕಾಯಿ ಸೀಸನ್ ಬರೋದನ್ನು ಕಾಯ್ತಾ ಇರ್ತೀರಾ. ಪಲ್ಯ ಕೂಡ ಅಷ್ಟೇ, ಮಾಡುವಂತಹ ಕ್ರಮ ತುಂಬಾ ಈಸಿಯಾಗಿದೆ. ಎಲ್ಲರೂ ಕೂಡ ಆರಾಮಾಗೆ ಮಾಡ್ಕೊಂಡು ತಿನ್ಬೋದು. ಇವಾಗ ಬಿಸಿ ಬಿಸಿಯಾದಂತಹ ಅವರೆಕಾಳಿನ ಪಲ್ಯ ಜೊತೆಗೆ ಅಕ್ಕಿ ರೊಟ್ಟಿ ಕೂಡ ರೆಡಿ ಇದೆ. ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಕಮೆಂಟ್ ಮೂಲಕ ತಿಳಿಸಿ.
ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ವೇದ ಜನನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.